Welcome back to the new video, students. If you are new to the channel, just subscribe the channel and share the video maximum. If you want more detailed explanation for the questions, you can join our WhatsApp channel that is given in the description. ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹ್ಯಾಲೋಲ್ಕೆನ್ಸ್ ಮತ್ತು ಹ್ಯಾಲೋರಿನ್ಸ್ ಚಾಪ್ಟರ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್, ಅಂದರೆ ಇಷ್ಟು ಕ್ವಶನ್ ಮಾಡಿದ್ರೆ ಮೋರ್ ದೆನ್ 90% ಈ ಚಾಪ್ಟರಲ್ಲಿ ನಾವು ಕವರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಚಾಪ್ಟರ್ ಮೇಲೆ 9 ಮಾರ್ಕ್ ಇದೆ ಅಂತ ತಿಳ್ಕೊಳ್ಳೋಣ, 9 ಅಥವಾ 10 ಮಾರ್ಕ್ ಕೇಳ್ಬೋದು. ಸೊ ನಾನು ಹೇಳಿದ ಕ್ವಶನ್ ಇಷ್ಟೇನಾದರೂ ಮಾಡಿದರೆ ಯು ಕ್ಯಾನ್ ಸ್ಕೋರ್ ಮಿನಿಮಮ್ 7 ಮಾರ್ಕ್, 6 to 7 ಮಾರ್ಕ್ ಈ ಚಾಪ್ಟ್ರಿಂದ ನಾವು ಸ್ಕೋರ್ ಮಾಡ್ಬೋದು. ಯಾವಪ್ಪ ಆ ಥರ ಕ್ವಶನ್ಸ್ ಅಂದರೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು PU ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂತಹ ಕ್ವಶನ್ ಬ್ಯಾಂಕಲ್ಲಿ MCQನ ಸಾಲ್ವ್ ಮಾಡಿದ್ದೀನಿ. ದಟ್ ಈಸ್ ಆನ್ ದ ಸೇಮ್ ಚಾಪ್ಟರ್, ಹ್ಯಾಲೋಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಸೊ ಈ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಕೇಳಿರ್ತಕ್ಕಂತಹ ಕ್ವಶನ್ಸು ಮತ್ತು ಪ್ರೀವಿಯಸ್ ಒಂದು 5 to 6 ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸನ್ನು ಎಲ್ಲದನ್ನು ಅನಲೈಸ್ ಮಾಡಿದಾಗ ಯಾವುದು ಜಾಸ್ತಿ ರಿಪೀಟ್ ಆಗಿದೆ ಕ್ವಶನ್, ಈ ವರ್ಷವೂ ಬರ್ಬೋದು ಪ್ರೊಬ್ಯಾಬಿಲಿಟಿ ಅಂಥ ಕ್ವಶನನ್ನು ನಾವು ಡಿಸ್ಕಷನ್ ಮಾಡೋಣ, ಆಯಿತಾ? ಸೊ ಫಸ್ಟ್ ನಾನು ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ, ಆಮೇಲೆ ಮೋಸ್ಟ್ ಪ್ರೊಬ್ಯಾಬಲ್ ಸರ್ ನನಗೆ ಇಷ್ಟೇ ಹೇಳಿದ್ರೆ ಸಾಕು, ಇಷ್ಟು ಮಾಡಿದ್ರೆ ಸಾಕು ಅನ್ನೋರಿಗೆ ಮತ್ತೆ ನಾನು ಇನ್ನೊಂದು ಸರ್ತಿ ಅದನ್ನು ರಿಪೀಟ್ ಮಾಡ್ತೀನಿ. ಕ್ಲಿಯರ್? ಸೊ ಯು ಕ್ಯಾನ್ ಸಿ ಹಿಯರ್ 1 ಮಾರ್ಕ್ ಕ್ವಶನಲ್ಲಿ ನೋಡ್ಬೋದು. ಇವಾಗ MCQ ಕೇಳ್ತಿದ್ದಾರೆ, ಆಯಿತಾ? ರೆಸಿಮೈಜೇಷನ್ ಅಂದರೆ ಏನು ಕೇಳ್ಬೋದು. ಕ್ವಶನ್ ನಂಬರ್ 1 ನೋಡಿ, ವಾಟ್ ಈಸ್ ರೆಸಿಮೈಜೇಷನ್. ಕ್ವಶನ್ ನಂಬರ್ 3 ನೋಡಿ, ರೈಟ್ ದ ಜನರಲ್ ಇಕ್ವೇಷನ್ ಫಾರ್ ವುಡ್ಸ್ ರಿಯಾಕ್ಷನ್. ವುಡ್ಸ್ ರಿಯಾಕ್ಷನ್ಗೆ ಜನರಲ್ ಇಕ್ವೇಷನ್ ಬರೀರಿ ಅಂತ ಕೇಳ್ಬೋದು. ಅಥವಾ ಕ್ವಶನ್ ನಂಬರ್ 5 ನೋಡಿ, ಈ ಥರ ಇಕ್ವೇಷನ್ ಕೊಟ್ಟು ನೇಮ್ ದ ರಿಯಾಕ್ಷನ್ ಅಂತ ಕೇಳ್ಬೋದು. ಪಿಂಕಲ್ಸ್ಟನ್ ರಿಯಾಕ್ಷನ್, ಸ್ವಾರ್ಜ್ ರಿಯಾಕ್ಷನ್, ವುಡ್ಸ್ ಫಿಟಿಕಾ. ಸೊ ನಮಗೆ ಈ ಥರ ರಿಯಾಕ್ಷನ್ ಕೊಟ್ಟಾಗ ಆ ನೇಮ್ ರಿಯಾಕ್ಷನ್ ಯಾವುದ್ರ ಅಂತ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಹ್ಯಾಲೋಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಚಾಪ್ಟರಲ್ಲಿ ಎಷ್ಟು ನೇಮ್ ರಿಯಾಕ್ಷನ್ ಇದೆಯಲ್ಲ, ಎಲ್ಲ ನೇಮ್ ರಿಯಾಕ್ಷನ್ ನಮಗೆ ಬರಬೇಕು. ಯಾವ್ಯಾವಪ್ಪ ಮೇನ್ ನೇಮ್ ರಿಯಾಕ್ಷನ್ ಅಪ್ಪ ಅಂತಂದರೆ, ಸ್ವಾರ್ಜ್ ರಿಯಾಕ್ಷನ್, ಪಿಂಕಲ್ಸ್ಟನ್ ರಿಯಾಕ್ಷನ್, ವುಡ್ಸ್ ಫಿಟಿಕ್ ರಿಯಾಕ್ಷನ್ ಆ್ಯಂಡ್ ಫಿಟಿಕ್ ರಿಯಾಕ್ಷನ್. ಆ್ಯಂಡ್ ಆಫ್ಟರ್ ದಿಸ್ ಡಾರ್ಜಿನ್ ಪ್ರೊಸೆಸ್ ಇದೆ, ಗ್ರೂಸ್ ಪ್ರೊಸೆಸ್ ಇದೆ. ಸೊ ಇಷ್ಟು ನೇಮ್ ರಿಯಾಕ್ಷನ್ ನಮಗೆ ಬಂದರೆ ಸಾಕು. ಕ್ಲಿಯರ್? ನೋಡಿ, ಕ್ವಶನ್ ನಂಬರ್ 6 ಕೂಡ ಇದೆ. ಏನು ಕೇಳಿದ್ದಾರೆ, ವಾಟ್ ಈಸ್ ದ ನೇಮ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಕ್ಲಿಯರ್? ಸೊ ಡೈಫಿನೈಲ್ ಫಾರ್ಮ್ ಆಗಿದೆ ಅಂತಂದರೆ ದಿಸ್ ಇಸ್ ಅ ಫಿಟಿಕ್ ರಿಯಾಕ್ಷನ್ ಅಂತ ಬರೆದ್ರೆ ಮುಗಿದೋಯ್ತು, ಆಯಿತಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 8 ಇದೆ, ವಾಟ್ ಈಸ್ ಕೈರಾಲಿಟಿ ಕೇಳಿದ್ದಾರೆ. ಕ್ವಶನ್ ನಂಬರ್ 11 ಮತ್ತೆ ನೋಡ್ಬೋದು ನೀವು, ಏನೋ ರಿಯಾಕ್ಷನ್ ಕೊಟ್ಟಿದ್ದಾರೆ, ನೇಮ್ ದ ರಿಯಾಕ್ಷನ್ ಇದೆ. ಡ್ರೈ ಅಸಿಟೋನ್ ಯೂಸ್ ಮಾಡಿ ಏನು ಬರುತ್ತೆ, ಅಲ್ಕೈಲ್ ಅಯೋಡೈಡ್ ಬರುತ್ತೆ. ದೆನ್ ವಾಟ್ ಈಸ್ ದ ನೇಮ್ ಆಫ್ ದ ರಿಯಾಕ್ಷನ್ ಕೇಳಿದ್ದಾರೆ, ಸಿಂಪಲ್, ಆಯಿತಾ? ವಾಟ್ ಆರ್ ಪ್ರಿಯಾನ್ಸ್ ಅಂತ ಕೇಳಿದ್ದಾರೆ. ಡಿಫೈನ್ ದ ಟರ್ಮ್ ರೆಸಿಮಿಕ್ ಮಿಕ್ಚರ್ ಕೇಳಿದ್ರೆ, ಇವೆಲ್ಲ 1 ಮಾರ್ಕ್ಸಿಗೆ ಕೇಳ್ಬೋದು. ಕ್ಲಿಯರ್? 1 ಮಾರ್ಕ್ಸಿಗೆ ಇವೆಲ್ಲ ನೀವು ನೋಟ್ ಮಾಡ್ಕೊಬೋದು. ಕ್ಲಿಯರ್? ನಾನು ಏನು ಹೇಳ್ತೀನಿ, ಜಸ್ಟ್ ನೋಟ್ ಡೌನ್ ಆಲ್ ದ ಕ್ವಶನ್ಸ್. ಕ್ಲಿಯರ್? ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ ಬರಬೇಕಂದ್ರೆ, 5 ಮಾರ್ಕ್ ಅಂತಂದರೆ 3+2 ಕೇಳ್ತಾರೆ, 2+2+1 ಕೇಳ್ತಾರೆ. ಇಲ್ಲಿ ಯಾವ ಥರ ಕೇಳ್ಬೋದಪ್ಪ ಅಂತಂದರೆ, ಮೇನ್ಲಿ SN1 SN2 ಎರಡರಲ್ಲೊಂದು ಬರುತ್ತೆ, ಆಯಿತಾ? SN1 ಮೆಕ್ಯಾನಿಸಮನ್ನು ಯಾವ ಥರ ಕೇಳ್ಬೋದು ನೋಡಿ, ಈ ಥರನೂ ಕೇಳ್ಬೋದು. ನೋಡಿ, ಕ್ವಶನ್ ನಂಬರ್ 1A ಏನಿದೆ, SN1 ಮೆಕ್ಯಾನಿಸಮ್ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಂಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಇದೆ. ಇದನ್ನೇ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಡಿಫ್ರೆಂಟಾಗಿ ಕೇಳಿದ್ದಾರೆ, ಆಯಿತಾ? ಅಥವಾ PU ಬೋರ್ಡದವ್ರು ಬಿಟ್ಟಿರ್ತಕ್ಕಂತಹ ಕ್ವಶನ್ ಬ್ಯಾಂಕಲ್ಲಿ ಡಿಫ್ರೆಂಟಾಗಿ ಕೇಳಿದರೆ, ಆ ಥರ ಕೇಳಿದ್ರು SN1 ಸೇಮ್ ಬರುತ್ತೆ. 1Bದಲ್ಲಿ ನೋಡಿ, ಅರೈಲ್ ಹಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಅಲ್ಕೈಲ್ ಹಲೈಡ್ಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಗಿವ್ ಎನಿ 2 ರೀಸನ್. ಸಿ ನೋಡಿ, ರೈಟ್ ದ ಜನರಲ್ ಫಾರ್ಮುಲಾ ಫಾರ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಇದೇನು ಕ್ವಶನ್ ನಂಬರ್ 1 ಇದೆಯಲ್ಲ, ABC ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. SN1 ಆಮೇಲೆ ಅರೈಲ್ ಹಲೈಡ್ಸ್ ಯಾಕೆ ಲೆಸ್ ರಿಯಾಕ್ಟಿವ್ ಇದೆ, ಮತ್ತು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದರೆ ಏನು, ಅಥವಾ ಜನರಲ್ ಫಾರ್ಮುಲಾ ಏನು ನಮ್ಗೆ ಗೊತ್ತಿದೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದರೆ ಆರ್ಗ್ಯಾನೋ ಮ್ಯಾಗ್ನೀಸಿಯಮ್ ಹಲೈಡ್ ಅಥವಾ ಅಲ್ಕೈಲ್ ಮ್ಯಾಗ್ನೀಸಿಯಮ್ ಹಲೈಡ್, ಆ್ಯಂಡ್ ಜನರಲ್ ಫಾರ್ಮುಲಾ ಇಸ್ RMgX. ಇಷ್ಟು ಬರೆದ್ರೆ ಸಾಕು, ಯು ವಿಲ್ ಗೆಟ್ ದ ಮಾರ್ಕ್ಸ್. ನೆಕ್ಸ್ಟ್ ನೋಡಿ, ಅಗೇನ್ SN1 ಮೆಕ್ಯಾನಿಸಮ್ ಕೇಳಿದ್ರೆ, ಈ ಥರ ಕಂಪ್ಲೀಟ್ ದ ರಿಯಾಕ್ಷನ್ ಮಾಡಲಿಕ್ಕೆ ಕೇಳ್ತಾರೆ, ಆಯಿತಾ? ನೆಕ್ಸ್ಟ್ ನೋಡಿ, ಮತ್ತೆ SN1 ಕೇಳಿದ್ದಾರೆ. ವಾಟ್ ಆರ್ ರೆಸಿಮಿಕ್ ಮಿಕ್ಚರ್. ಕ್ವಶನ್ ನಂಬರ್ 3Cದಲ್ಲಿ ನೋಡಿ, ರೆಸಿಮಿಕ್ ಮಿಕ್ಚರ್. ಕ್ವಶನ್ ನಂಬರ್ 4Aದಲ್ಲಿ ಮತ್ತೆ SN1 ರಿಪೀಟ್ ಆಗಿದೆ. ಆಮೇಲೆ ನನಗೆ ಇಲ್ಲಿ ಸೈಡ್ಗೆ ಯಾವ ಇಯರಲ್ಲಿ ರಿಪೀಟ್ ಆಗಿದೆ ಅಂತ ಕೊಟ್ಟಿದ್ದೀನಿ. ಯು ಕ್ಯಾನ್ ಸಿ ಜುಲೈ 2020, ಮಾರ್ಚ್ 2020, ಮಾರ್ಚ್ 2019, ಇವೆಲ್ಲ ಬೋರ್ಡ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು, ಆಯಿತಾ? ನೆಕ್ಸ್ಟ್ ಕ್ವಶನ್ ನಂಬರ್ 4Bದಲ್ಲಿ ನೋಡಿ, ಎಕ್ಸ್ಪ್ಲೈನ್ ವುಡ್ಸ್ ಫಿಟಿಕ್ ರಿಯಾಕ್ಷನ್ ವಿತ್ ಇಕ್ವೇಷನ್ ಹೇಳಿದ್ದೀನಿ, ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ನೇಮ್ ದ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸಿಂಪಲ್ ಡ್ರೈ ಅಸಿಟೋನ್ ಯೂಸ್ ಮಾಡಿ ನೋಡಿ, ಸರ್ತಿ ರಿಪೀಟ್ ಆಯ್ತಿತ್ತು, ಆಯಿತಾ? ನೆಕ್ಸ್ಟ್ ಮತ್ತು SN1 ಕೇಳಿದ್ದಾರೆ, ವುಡ್ಸ್ ಫಿಟಿಕ್ ರಿಯಾಕ್ಷನ್, ರೆಸಿಮೈಜೇಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ, SN2 ಮೆಕ್ಯಾನಿಸಮ್ ಕೇಳಿದ್ದಾರೆ.
ಡೈರೆಕ್ಟ್ SN2 ಮೆಕ್ಯಾನಿಸಮ್ ಕೇಳ್ಬೋದು ಅಥವಾ ಕನ್ವರ್ಷನ್ ಆಫ್ ಮಿಥೈಲ್ ಕ್ಲೋರೈಡ್ ಇಂಟು ಮಿಥೈಲ್ ಆಲ್ಕೋಹಾಲ್ ಅಂತ ಕೇಳ್ಬೋದು. ಸೊ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2ದಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ ಡಿಫ್ರೆನ್ಸ್ ಬಿಟ್ವೀನ್ SN1 ಆ್ಯಂಡ್ SN2 ಕೇಳಿದ್ದಾರೆ. ಕ್ಲಿಯರ್. ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3ದಲ್ಲಿ SN1 ಮೆಕ್ಯಾನಿಸಮ್ ಕೇಳಿದ್ದಾರೆ. ಅದನ್ನು ನಾವು ನೋಡ್ಕೋಬೇಕು. ಇನ್ ಕ್ವಶನ್ ನಂಬರ್ 6ಅಲ್ಲಿ ನೋಡಿ ಸೇಮ್ ಆಗಿದೆ. ಅರೈಲ್ ಹಲೈಡ್ಸ್ ಯಾಕೆ ಲೆಸ್ ರಿಯಾಕ್ಟಿವ್ ಇದೆ ಅಂದರೆ ಸಿದಲ್ಲಿ ವಾಟ್ ಈಸ್ ಅಸಿಮೆಟ್ರಿಕ್ ಕಾರ್ಬನ್ ಇದೆ. ಕ್ವಶನ್ ನಂಬರ್ 7 ನೋಡಿ SN1 ಮೆಕ್ಯಾನಿಸಮ್, ವುಡ್ಸ್ ಫಿಟಿಗ್ ರಿಯಾಕ್ಷನ್, ಜನರಲ್ ಫಾರ್ಮುಲಾ ಫಾರ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಕ್ವಶನ್ ನಂಬರ್ 8 ಕೂಡ ಸೇಮ್ ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 8ಅಲ್ಲಿ ಒಂದನೇದು SN1 ಮೆಕ್ಯಾನಿಸಮ್ ಕೇಳಿದ್ದಾರೆ. ಎರಡನೇದು ನೋಡಿ ರೈಟ್ ದ ಜನರಲ್ ಇಕ್ವೇಷನ್ ಫಾರ್ ಪ್ರೈಮರಿ ಆಲ್ಕೋಹಾಲ್ ವಿತ್ SOCl2. ಏನಿದು SOCl2 ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಥಿಯೋನಿಲ್ ಕ್ಲೋರೈಡ್ ಡಾರ್ಜಿನ್ ಪ್ರೊಸೆಸ್. ಸೊ ಈ ವರ್ಷದ ಮಾಡೆಲ್ ಕ್ವಶನ್ ನಂಬರ್ 2ದಲ್ಲಿ ಏನು ಕೇಳಿದಾರಪ್ಪ ಅಂತ ಕ್ಲೋರೋಬೆಂಜಿನ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ರಿಯಾಕ್ಟಿಂಗ್ ಫಿನಾಲ್ ವಿತ್ SOCl2 ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಆಯಿತಾ. ಸೊ ಆಮೇಲೆ ಕ್ವಶನ್ ನಂಬರ್ 8ಅಲ್ಲಿ ಬಿ ನೋಡಿ ಆಯಿತಾ, ನೇಮ್ ದ ರಿಯಾಕ್ಷನ್ ಕೇಳಿದ್ದಾರೆ. ಅಲ್ಕೈಲ್ ಫ್ಲೋರೈಡ್ ಇದೆ, ಅದರಲ್ಲಿ 2 ನೋಡಿ ಪ್ಯಾರಾಡೈಕ್ಲೋರೋಬೆಂಜಿನ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದೆನ್ ದೋಸ್ ಆಫ್ ಆರ್ಥೋ ಆ್ಯಂಡ್ ಮೆಟಾ ಐಸೋಮರ್. ಇದನ್ನು ಕೂಡ ನಾನು ಪ್ರೀವಿಯಸ್ ವೀಡಿಯೋ ಕ್ವಶನ್ ಬ್ಯಾಂಕಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಯಾಕೆಪ್ಪ ಅಂದರೆ ಡ್ಯೂ ಟು ಸಿಮೆಟ್ರಿ ಇಷ್ಟು ಬರೆದ್ರೆ ಸಾಕು. ಕ್ಲಿಯರ್. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 9 ಮತ್ತೆ ರಿಪೀಟ್ ಆಗಿದೆ. SN2 ಮತ್ತು ಜನರಲ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ ವಿತ್ SOCl2. ದಿಸ್ ಇಸ್ ಡಾರ್ಜಿನ್ ಪ್ರೊಸೆಸ್. ಕ್ಲಿಯರ್. ಕ್ವಶನ್ ನಂಬರ್ 10 ನೋಡಿ ಅಗೇನ್ ಸೇಮ್ ಆಯಿತಾ. ಈ ಥರ ಕಂಪ್ಲೀಟ್ ರಿಯಾಕ್ಷನ್ ಮಾಡಲಿಕ್ಕೆ ಕೇಳ್ತಾರೆ. ಪ್ರಾಡಕ್ಟ್ ABC ಬರೀರಿ ಅಂತ ಕೇಳ್ತಾರೆ. ವೆರಿ ಸಿಂಪಲ್. ನಮಗೇನಾದರೂ ರಿಯಾಕ್ಷನ್ ನೇಮ್ ರಿಯಾಕ್ಷನ್ ಎಲ್ಲ ಗೊತ್ತಿದ್ರೆ ಈ ಥರ ನಾವು ಯಾವ್ದು ಬೇಕಾದ ಕಂಪೌಂಡನ್ನು ಪ್ರಾಡಕ್ಟನ್ನು ನಾವು ಆರಾಮಾಗಿ ಬರಿಬೋದು. ಕ್ವಶನ್ ನಂಬರ್ 11 ಆಲ್ಸೋ ರಿಪೀಟೆಡ್. ಎನಾನ್ಸ್ಯೂಮರ್ ಅಂದರೆ ಏನು ಕೇಳಿದ್ದಾರೆ ಆಯಿತಾ. ಆಮೇಲೆ ಇಫ್ ಅಲ್ಕೈಲ್ ಹಲೈಡ್ ಇಸ್ ರಿಯಾಕ್ಟ್ ವಿತ್ AgCN ಆಯಿತಾ. ಆಮೇಲೆ KCN, AgNO2, KNO2 ಇವು ಗೊತ್ತಿರಬೇಕು, ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆಮೇಲೆ ನೋಡಿ ಕ್ವಶನ್ ನಂಬರ್ 12 ಆಲ್ಸೋ ರಿಪೀಟೆಡ್ ಸೇಮ್ ಕ್ವಶನ್ಸ್. ಬಿ ನೋಡಿ ಕಂಪ್ಲೀಟ್ ದ ರಿಯಾಕ್ಷನ್, ದಟ್ ಈಸ್ ವಾಟ್ ಒನ್ ಯಾವುದದು ಡಾರ್ಜಿನ್ ಪ್ರೊಸೆಸ್. ಸೆಕೆಂಡ್ ಒನ್ ಅಗೇನ್ ವಾಟ್ ದಿಸ್ ಇಸ್ ಕ್ಲೋರೋಬೆಂಜಿನ್ ವಿತ್ ಸೋಡಿಯಂ. ಅಗೇನ್ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಸೇಮ್ ಕ್ವಶನ್ಸ್ ಕೇಳಿದ್ದಾರೆ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡಿ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್. ಮ್ಯಾಗ್ನೀಷಿಯಮ್ ಯೂಸ್ ಮಾಡೋದು, ದಟ್ ಈಸ್ ವಾಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನು ಬರುತ್ತೆ ಬರಿಬೇಕು. ಆಲ್ಕೋಹಾಲಿಕ್ QH ಜೊತೆಗೆ ರಿಯಾಕ್ಟ್ ಮಾಡೋದು ಏನು ಬರುತ್ತೆ, ಅಲ್ಕೀನ್ ಬರುತ್ತೆ ಬರಿಬೇಕು ಆಯಿತಾ. ಡ್ರೈ ಆಸಿಟೋನ್ ಯೂಸ್ ಮಾಡಿ ಬರೆದಾಗ ನಮಗೆ ಅಲ್ಕಲೈ ಅಯೋಡೈಡ್ ಬರುತ್ತೆ. ಇವೆಲ್ಲ ಗೊತ್ತಿರಬೇಕು. ಕ್ವಶನ್ ನಂಬರ್ 14 ನೋಡಿ ಸ್ವಾರ್ಟ್ಸ್ ರಿಯಾಕ್ಷನ್, ಗ್ರಿಗ್ನಾರ್ಡ್ ರಿಯೇಜೆಂಟ್. ಕ್ವಶನ್ ನಂಬರ್ 14C ಅಲ್ಲಿ ನೋಡಿ ನೇಮ್ ದ ಪಾಯ್ಸನಸ್ ಗ್ಯಾಸ್ ಇವಾಲ್ವ್ಡ್ ವೆನ್ ಕ್ಲೋರೋಫಾರ್ಮ್ ಇಸ್ ಆಕ್ಸಿಡೈಸ್ಡ್ ಬೈ ಏರ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದು ಪಾಯ್ಸನಸ್ ಗ್ಯಾಸ್ ಅಪ್ಪ ಅಂತಂದರೆ ಇವಾಗ ಕ್ಲೋರೋಫಾರ್ಮು ನಾವು ಅದನ್ನು ಎಕ್ಸ್ಪೋಸ್ ಮಾಡಿದಾಗ ಏರಿಗೆ ಏನಾಗುತ್ತಪ್ಪ ಅಂತಂದರೆ ಇಟ್ ವಿಲ್ ರಿಲೀಸ್ ವಾಟ್ ಪಾಸ್ಜಿನ್ ಗ್ಯಾಸ್. ಕ್ಲಿಯರ್. ಪಾಸ್ಜಿನ್ ಗ್ಯಾಸ್ ನಮ್ಗೆ ಗೊತ್ತಿರಬೇಕು. ಕಾರ್ಬೋನಿಲ್ ಕ್ಲೋರೈಡ್ COCl2. ಕ್ಲಿಯರ್. ಕ್ವಶನ್ ನಂಬರ್ 15 ಆಲ್ಸೋ ಸೇಮ್ ರಿಪೀಟೆಡ್ ಕ್ವಶನ್. ಸೊ ಇಷ್ಟೇನು 15 ಕ್ವಶನ್ ಏನು ಹೇಳಿದ್ದೀನಿ ನಾನು 15 ಕ್ವಶನ್ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಬೋದಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಆರ್ ರಿಪೀಟೆಡ್. ಇದೇನಿದು ಅಪ್ ಟು ಪ್ರೀವಿಯಸ್ ಇಯರ್ ತನಕ ಈ ಥರ ಟ್ರೆಂಡ್ ಇತ್ತು. ಕ್ಲಿಯರ್. ಸೊ ಬಟ್ PU ಬೋರ್ಡ್ದವ್ರು ಈ ವರ್ಷ ಏನು ಮಾಡಿದ್ದಾರೆ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಆಗಿ ಬರಬಹುದು. ಸೊ ಇನ್ನೊಂದು ಸರ್ತಿ ಅನಲೈಸ್ ಮಾಡ್ತೀನಿ. ಇವೆಲ್ಲ ಕ್ವಶನ್ಸನ್ನು ನಾವು ಅನಲೈಸ್ ಮಾಡಿದಾಗ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಪ ಅಂತಂದರೆ ಒಂದು SN1 ಮೆಕ್ಯಾನಿಸಮ್ ಬರ್ಕೊಳ್ಳಿ ಸ್ಟೂಡೆಂಟ್. SN1 ಮೆಕ್ಯಾನಿಸಮ್. ಎರಡನೇದು SN2 ಮೆಕ್ಯಾನಿಸಮ್. ಆಮೇಲೆ ಅರೈಲ್ ಹಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಅಲ್ಕೈಲ್ ಹಲೈಡ್ಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕೆ ಗಿವ್ ರೀಸನ್ ಅಂತ ಕೇಳ್ತಾರೆ. ದೆನ್ ಸ್ವಾರ್ಟ್ಸ್ ರಿಯಾಕ್ಷನ್ ಬರಬೇಕು, ಪಿಂಕಲ್ಸ್ಟನ್ ರಿಯಾಕ್ಷನ್ ಬರಬೇಕು, ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್ ಬರಬೇಕು. ವಾಟ್ ಆರ್ ಪ್ರಿಯಾನ್ಸ್ ಅಂತ ಕೇಳ್ತಾರೆ ಆಯಿತಾ. ಅದು ಗೊತ್ತಿರಬೇಕು. ಪ್ರಿಯಾನ್ಸ್ ವೆರಿ ಸಿಂಪಲ್, ಕ್ಲೋರೋ ಕಾರ್ಬನ್ ಕಂಪೌಂಡ್ಸ್ ಆಫ್ ಇಥೇನ್ ಆ್ಯಂಡ್ ಮೀಥೇನ್. ದೆನ್ ರೆಸ್ಮಿಕ್ ಮಿಕ್ಚರ್ ಅಂದರೆ ಏನು ಕೇಳ್ತಾರೆ. ಎನಾನ್ಶಿಯೋಮರ್ ಅಂತಂದರೆ ಏನು ಕೇಳ್ತಾರೆ. ನೇಮ್ ದ ಪಾಯ್ಸನಸ್ ಗ್ಯಾಸ್ ಆವಾಗಲೇ ಹೇಳಿದ್ನಲ್ಲ ಕ್ಲೋರೋಫಾರ್ಮು, ದಟ್ ಈಸ್ ಪಾಸ್ಜಿನು. ಪ್ಯಾರಾಡೈಕ್ಲೋರೋಬೆಂಜಿನ್ ಯಾಕೆ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಕಂಪೇರ್ ಟು ಆರ್ಥೋ ಆ್ಯಂಡ್ ಮೆಟಾ. ಇಷ್ಟು ಗೊತ್ತಿದ್ದರೆ ಈ ಚಾಪ್ಟ್ರಲ್ಲಿ ನಾವು ಆರಾಮಾಗಿ ಮೋರ್ ದೆನ್ 7 ಮಾರ್ಕ್ ಸ್ಕೋರ್ ಮಾಡ್ಬೋದು. ಕ್ಲಿಯರ್. ಸಪೋಸ್ ಕ್ವಶನ್ ಪೇಪರ್ ಏನಾದರೂ ಡಿಫಿಕಲ್ಟ್ ಬಂದರೆ ಅವಾಗ ಏನು ಮಾಡೋದು ಅಂದರೆ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಓನ್ಲಿ PU ಬೋರ್ಡ್ದವ್ರು ಏನು ಮಾಡಿದಾರಪ್ಪ ಅಂತ ಕ್ವಶನ್ ಬ್ಯಾಂಕನ್ನು ಅಪ್ಲೋಡ್ ಮಾಡಿದ್ದಾರೆ. ಆ ಕ್ವಶನ್ ಬ್ಯಾಂಕಲ್ಲಿ ಯಾವ ಥರ ಕ್ವಶನ್ಸ್ ಇದೆ ಇವಾಗ ಏನು ಹೇಳಿದ್ನಲ್ಲ ಇವೆಲ್ಲ ಏನು ಮಾಡೆಲ್ ಕ್ವಶನ್ ಪೇಪರಲ್ಲೂ ಸೇಮ್ ಕೇಳಿದ್ದಾರೆ ಮತ್ತು ಪ್ರೀವಿಯಸ್ ಇಯರಲ್ಲೂ ಸೇಮ್ ಕೇಳಿದ್ದಾರೆ. ಕ್ಲಿಯರ್. ಸೊ ನಾವು ವಿಲ್ ಡಿಸ್ಕಸ್ ಫ್ಯೂ ಕ್ವಶನ್ಸ್ ಆನ್ ವಾಟ್ ಕ್ವಶನ್ ಬ್ಯಾಂಕಲ್ಲಿ ಯಾವ ಥರ ಕ್ವಶನ್ಸ್ ಇದೆ ಅನ್ನೋದನ್ನು ನೋಡೋಣ. ಎಸ್ ಸ್ಟೂಡೆಂಟ್ಸ್, ಸಿ ಕ್ವಶನ್ ಬ್ಯಾಂಕಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ 1 2 ಮಾರ್ಕಲ್ಲಿ ಗಿವ್ 2 ಡಿಫರೆನ್ಸ್ ಬಿಟ್ವೀನ್ SN1 SN2. ಇದು ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2ದಲ್ಲೂ ಕೂಡ ಕೇಳಿದ್ದಾರೆ. ಇದನ್ನು ಕನ್ಸಿಡರ್ ಮಾಡ್ಬೋದು ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ ಕ್ಲಾಸಿಫೈ ಫಾಲೋವಿಂಗ್ ಇಂಟು ಜೆಮಿನಲ್ ಆ್ಯಂಡ್ ವಿಸಿನಲ್ ಡೈಹಲೈಡ್ಸ್. ನಾನು ಇಂಪಾರ್ಟೆಂಟ್ ಮಾತ್ರ ಹೇಳ್ತಿದ್ದೀನಿ ಆಯಿತಾ. ಜೆಮಿನಲ್ ಮತ್ತು ವಿಸಿನಲ್ ಡೈಹಲೈಡ್ ಏನು ಯಾವ ಥರ ಕ್ಲಾಸಿಫೈ ಮಾಡಬೇಕು ಗೊತ್ತಿರಬೇಕು ನಮಗೆ.
ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಜೆಮಿನಲ್ ಮತ್ತು ವಿಸಿನಲ್ ನಾವು ಯಾವ ಥರ ಡಿವೈಡ್ ಮಾಡ್ಬೋದು. ವಿಸಿನಲ್ ಡೈಹಲೈಡ್ಸ್ ಅಂತಂದರೆ ದ ಹಲೋಜನ್ ಅಟಮ್ ವಿಚ್ ಇಸ್ ಅಟ್ಯಾಚ್ ಟು ವಾಟ್ ಅಡ್ಜಸೆಂಟ್ ಕಾರ್ಬನ್ ಅಟಮ್. ಜೆಮಿನಲ್ ಅಂತಂದರೆ ಸೇಮ್ ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ, 2 ಹಲೋಜನ್ ಅಟಮ್ ಗೊತ್ತಿರಬೇಕು. ಕ್ವಶನ್ ನಂಬರ್ 5 ನೋಡಿ, ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಅಲೈಲ್ ಆ್ಯಂಡ್ ವಿನೈಲ್. ಇದು ಇಂಪಾರ್ಟೆಂಟ್ ಇದೆ. ಅಲೈಲ್ ಅಂದರೆ ಏನು? ಹಲೋಜನ್ ಅಟಮ್ ಇಸ್ ಅಟ್ಯಾಚ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅಟಮ್ ವಿಚ್ ಇಸ್ ಅಟ್ಯಾಚ್ ಟು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ವಿನೈಲ್ ಅಂತಂದರೆ ಹಲೋಜನ್ ಅಟಮ್ ವಿಚ್ ಇಸ್ ಅಟ್ಯಾಚ್ ಟು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅಟಮ್, ಅಂದರೆ ಡೈರೆಕ್ಟ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಗೆ ಅಟ್ಯಾಚ್ ಇರುತ್ತೆ. ಇದರಲ್ಲಿ ಯಾವುದನ್ನು ಕ್ಲಾಸಿಫೈ ಮಾಡಿ ಅಂತ ಹೇಳಿದರೆ ವೆರಿ ಸಿಂಪಲ್ ಆಯಿತಾ. ನೋಡಿ ಕ್ವಶನ್ ನಂಬರ್ 6 ಸ್ವಾರ್ಟ್ಜ್ ರಿಯಾಕ್ಷನ್ ಇಂಪಾರ್ಟೆಂಟ್. ಇದು ಮಾಡಲ್ ಕ್ವಶನ್ ನಂಬರ್ 1 ಕೂಡ ಕೇಳ್ತಾರೆ. ಯು ಕ್ಯಾನ್ ಕನ್ಸಿಡರ್ ಕ್ವಶನ್ ನಂಬರ್ 8 ಆಲ್ಸೋ. ರೈಟ್ ದ ಪ್ರಾಡಕ್ಟ್ ಆಪ್ಟೈನ್ ವೆನ್ ಇಥೈಲ್ ಬ್ರೋಮೈಡ್ ರಿಯಾಕ್ಟ್ ವಿತ್ ಆಲ್ಕೋಹಾಲಿಕ್ KCN AgN O2. ಆಲ್ರೆಡಿ ಹೇಳಿದ್ದೀನಿ ನಾನು, ಇದು ಪ್ರೀವಿಯಸ್ ಇಯರಲ್ಲೂ ಕೇಳಿದ್ದಾರೆ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಕ್ವಶನ್ ನಂಬರ್ 9 ನೋಡಿ, ವಾಟ್ ಇಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ರೈಟ್ ಇಟ್ಸ್ ಜನರಲ್ ಫಾರ್ಮುಲಾ. ಹೇಳಿದ್ದೀನಲ್ವಾ, ವೆರಿ ಸಿಂಪಲ್, RMGX ಬರೆದ್ರೆ ಮುಗೀತು. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ, ಕಂಪ್ಲೀಟ್ ದ ರಿಯಾಕ್ಷನ್ ಮಾಡಿ, ನೇಮ್ ರಿಯಾಕ್ಷನ್ ಮಾಡಿ. ವೆರಿ ಸಿಂಪಲ್. ಈ ಥರ ಕ್ವಶನ್ಸನ್ನು ಬಂದರೆ ನಾವು ಬಿಡ್ಲಿಕ್ಕೆ ಹೋಗಲೇಬಾರ್ದು. ಕ್ಲಿಯರ್, ಆರಾಮಾಗಿ ನಾವು ಟಚ್ ಮಾಡ್ಬೋದು ಆಯಿತಾ. ನೆಕ್ಸ್ಟ್ ನೋಡಿ, ಯಾವ್ದು ಬೇಕಾದ ಕ್ವಶನ್ ನಂಬರ್ 14 ನೋಡಿ, ಡಿಫಿಕಲ್ಟಿ ಲೆವೆಲ್ ಅಂದರೆ ಈ ಥರ ಕೇಳ್ಬೋದು. ಡಿಫಿಕಲ್ಟ್ ಎಲ್ಲ, ಇದು ಆ್ಯಕ್ಚುಲಿ ಈಸಿನೇ, ಬಟ್ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ವಿಚ್ ಅಲ್ಕೈಲ್ ಹಲೈಡ್ ಫ್ರಮ್ ದ ಫಾಲೋವಿಂಗ್ ಫೇಸ್ ವುಡ್ ಯು ಎಕ್ಸ್ಪೆಕ್ಟ್ ಟು ರಿಯಾಕ್ಟ್ ಮೋರ್ ರ್ಯಾಪಿಡ್ಲಿ ಬೈ ಆ್ಯನ್ SN2 ಮೆಕ್ಯಾನಿಸಮ್ ಅಂತ ಕೇಳ್ತಾರೆ. ನಮ್ಗೆ ಗೊತ್ತಿದೆ SN2 ಮೆಕ್ಯಾನಿಸಮಲ್ಲಿ ಯಾವುದು ಫೇವರ್ ಆಗುತ್ತೆ, ಮೀನ್ಸ್ ವಿಚ್ ಇಸ್ ಮೋಸ್ಟ್ ಸ್ಟೇಬಲ್, ಪ್ರೈಮರಿ ಅಲ್ಕೈಲ್ ಹಲೈಡ್. ಸೊ ದಟ್ ಈಸ್ ವಾಟ್ ಆ ಥರ ಅಲ್ಕೈಲ್ ಹಲೈಡನ್ನು ನಾವು ಏನು ಮಾಡ್ಬೋದು, ರಿಯಾಕ್ಟ್ ಮಾಡ್ಬೋದು. ಕ್ಲಿಯರ್. ಕ್ವಶನ್ ನಂಬರ್ 15 ನೋಡಿ, ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಕೇಳ್ತಾರೆ. ಕ್ವಶನ್ ನಂಬರ್ 16 ನೋಡಿ, ಸ್ಯಾನ್ಮೇ ರಿಯಾಕ್ಷನ್ ವಿತ್ ಆ್ಯನ್ ಎಕ್ಸಾಂಪಲ್ ಆಯಿತಾ, ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ, ರೈಟ್ ದ ಸ್ಟ್ರಕ್ಚರ್ ಆಫ್ DDT, ಮೆನ್ಷನ್ ಒನ್ ಯೂಸ್ ಆಫ್ ಇಟ್. ವೆರಿ ಇಂಪಾರ್ಟೆಂಟ್. DDT ಸ್ಟ್ರಕ್ಚರ್ ಎಲ್ರಿಗೂ ಬರಬೇಕು. 3 ಮಾರ್ಕ್ ಕ್ವಶನ್ ಬರಬೇಕಂತಂದ್ರೆ ನೋಡಿ, ಕ್ವಶನ್ ನಂಬರ್ 1 ಯಾವುದಿದು, SN1 ಮೆಕ್ಯಾನಿಸಮ್. ಆಲ್ರೆಡಿ ಹೇಳಿದ್ದೀನಿ ನಾನು ಆಯಿತಾ. SN1 ಮೆಕ್ಯಾನಿಸಮನ್ನು 3 ಟೈಪ್ ಕೇಳ್ಬೋದು. ಡೈರೆಕ್ಟ್ SN1 ಅಂತ ಕೇಳ್ಬೋದು, ಆಮೇಲೆ ಪ್ರೀವಿಯಸ್ಲಿ ಹೇಳಿದ್ದೀನಿ ಆ ಥರ ಕೇಳ್ಬೋದು, ಅಥವಾ ಈ ಥರ ಕೇಳ್ಬೋದು. ರೈಟ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ 2-chloro-2-methyl butane ಇಂಟು 2-methyl butane to all. ಇಲ್ಲಿ ನೋಡಿ, ಇಲ್ಲಿ IUPAC ನೇಮ್ ಕೊಟ್ಟಿದ್ದಾರೆ, ಅಲ್ಲಿ ಕಾಮನ್ ನೇಮ್ ಕೇಳಿದರು ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ವಿಚ್ ಟೈಪ್ ಆಫ್ ಸಾಲ್ವೆಂಟ್ ಫೇವರ್ಸ್ ಸಚ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಯಾವುದು? ಪೊಲಾರ್ ಪ್ರೋಟಿಕ್ ಸಾಲ್ವೆಂಟ್ ಅಂತ ಬರೆದ್ರೆ ಸಾಕು. ಕ್ಲಿಯರ್. ಹೌದು. ಇನ್ನೊಂದು ಕ್ವಶನ್ ನೋಡಿ, ಇಲ್ಲಿ ಕ್ವಶನ್ ನಂಬರ್ 6 ನೋಡಿ, ಇಲ್ಲುಸ್ಟ್ರೇಟ್ ಜೆಸ್ಸೆವ್ ರೂಲ್ ವಿತ್ ಆನ್ ಎಕ್ಸಾಂಪಲ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಒಂದು ಮಾಡಲ್ ಕ್ವಶನ್ ಬರೀ ಕೇಳ್ತಾರೆ. ಜೆಸ್ಸೆವ್ ಅಥವಾ ಸೇಜೆಪ್ ರೂಲ್ ಅಂತ ಕರಿತೀವಿ. ಮಾಡಲ್ ಕ್ವಶನ್ ನಂಬರ್ 1 ಈ ಕ್ವಶನನ್ನು ಕೇಳ್ತಾರೆ, ಜೆಸ್ಸೆವ್ ರೂಲ್ ಆಯಿತಾ. ಆ್ಯಂಡ್ ಕ್ವಶನ್ ನಂಬರ್ 9 ನೋಡಿ, ಆವಾಗಲೇ ಹೇಳಿದ್ದೀನಿ 1 ಮಾರ್ಕ್ಸಿಗೆ ಕೇಳ್ಬೋದು. ಡೆಫಿನೇಷನ್ ರೆಸ್ನಿಕ್ ಮಿಕ್ಚರ್ ಅಂದರೆ ಏನು, NNCಮೋರ್ ಅಂದರೆ ಏನು, ಆಪ್ಟಿಕಲ್ ಐಸೋಮರ್ ಅಂದರೆ ಏನು. ಕ್ವಶನ್ ನಂಬರ್ 10 ಈ ಥರ ರಿಯಾಕ್ಷನ್ ಕೊಟ್ಟು ಪ್ರಾಡಕ್ಟ್ ಬರೀರಿ ಅಂತ ಕೇಳ್ತಾರೆ. ಕ್ಲಿಯರ್ ಸ್ಟೂಡೆಂಟ್ಸ್. ನಾನು ಏನೇನು ಹೇಳಿದ್ದೀನಲ್ಲ, ಇಷ್ಟು ನೀವೇನಾದರೂ ಮಾಡಿದರೆ ಆರಾಮ್ಸೆ ನಾವೇನು ಮಾಡ್ಬೋದು ಹೇಳಿ, ಈ ಚಾಪ್ಟ್ರಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಕ್ಲಿಯರ್. ಇಷ್ಟು ಗೊತ್ತಿರಬೇಕು ನಮಗೆ ಆಯಿತಾ. ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್, ಸರ್ ಇದಕ್ಕೆ ಆನ್ಸರ್ ಎಲ್ಲ ಬೇಕು ಅಥವಾ ಜಸ್ಟ್ ವಿ ವಾಂಟ್ ಫಾಸ್ಟಿಂಗ್ ಪ್ಯಾಕೇಜ್ ಅಂತಂದರೆ ನಾನು ಹೇಳಿದ್ದೀನಿ, ಹ್ಯಾವ್ ಗಿವನ್ ವಾಟ್ಸಪ್ ಚಾನಲ್ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಯು ಕ್ಯಾನ್ ಜಾಯಿನ್ ದಟ್ ಚಾನಲ್. ಅಲ್ಲಿ ನಾನು PDF ಅನ್ನು ಅಪ್ಲೋಡ್ ಮಾಡ್ತೀನಿ ಆಯಿತಾ, ನೀವು ಅದನ್ನು ರೆಫರ್ ಮಾಡ್ಬೋದು. ಇಫ್ ಯು ವಾಂಟ್ ನೆಕ್ಸ್ಟ್ ಚಾಪ್ಟರ್ದು ಏನಾದರೂ ಈ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾದರೆ ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್ ಆಯಿತಾ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟಡಿ ವೆಲ್.